ಕುಂಟು ಬಾಕ್ಸಿದೆ. ಹೆಂಗ್ ತೋರ್ಸು ಹೇಳು, ಹೆಂಗ ಅನಿಸ್ತಿದೆ? ಆನೆಸ್ಟಿ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಬಾಯ್ ಅಮ್ಮ. ಹಲೋ, ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿ ಎಷ್ಟು ಜಾಸ್ತಿ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ವ್ಲಾಗ್ನ ನಾನು ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಿಂದ ಹೊರಟಾಗಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಫುಲ್ ಸ್ಲೀಪಿ ಮೂಡಲ್ಲಿದ್ದೆ, ಹೆವಿ ಸ್ಲೀಪಿ ಮೂಡಲ್ಲಿದೆ. ಬಟ್ ಈಗಲೂ ಸದ್ಯಕ್ಕೆ ಸ್ವಲ್ಪ ಸ್ಲೀಪಿ ಮೂಡಲ್ಲೇ ಇದ್ದೀನಿ. ಬಟ್ ಆದರೂ ವ್ಲಾಗ್ನ ಸ್ಟಾರ್ಟ್ ಮಾಡಲೇಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ನೋಡಿದಂಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಈ ಟ್ರಿಪ್ ಹೋಗ್ತಿರೋದು ನಾವು ಕಳ್ಸಾ ಫುಲ್ ಮತ್ತೆ ಹೊರನಾಡು ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ. ಸೊ ಒಂಥರ ಖುಷಿ ಆಗ್ತಿದೆ. ಲೈಕ್ ಹೆವಿ ಇವರ ಆನಿವರ್ಸರಿ ಸ್ಪೆಷಲ್ ಆಗಿ ನಾವೆಲ್ಲರೂ ಹೋಗ್ತಾ ಇದೀವಿ ಟ್ರಿಪ್ಪಿಗೆ. ಇಟ್ಸ್ ನಾಟ್ ಅ ಫ್ಯಾಮಿಲಿ ಟ್ರಿಪ್, ಇಟ್ಸ್ ಅ ಫ್ರೆಂಡ್ಸ್ ಟ್ರಿಪ್ ಆಗಿ ಹೋಗ್ತಾ ಇರೋದು. ಸೊ ಬನ್ನಿ ಎಲ್ಲಾನು ಮಾತಾಡ್ಸೋಣ ನನ್ನ ವ್ಲಾಗಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹ್ಯಾಪಿ ಆನಿವರ್ಸರಿ ಒನ್ಸ್ ಅಗೇನ್. ಹಾಯ್ ವೆಲ್ಕಮ್ ಬ್ಯಾಕ್ ಗೈಸ್. ಫೈನಲಿ ಈ ಸತಿ ನಾವು ಹೇಳ್ದಂಗೆ ಮಡಿಕೇರಿ ವ್ಲಾಗಲ್ಲಿ ಮೇಘನ ಬಿಟ್ಟೋಗಿದ್ವಿ. ಬಟ್ ಈ ಸತಿ ಕರ್ಕೊಂಡು ಹೋಗ್ತಿದ್ದಾರೆ. ಎಸ್, ನೋಡೋಣ ಈ ಟ್ರಿಪ್ ಮುಗಿಬೇಕಾದ್ರೆ ಹೆಂಗಿದೆ ಅಂತ ಎಕ್ಸ್ಪೀರಿಯನ್ಸ್ ಹೇಳಿ. ಹಾಯ್ ಹಾಯ್ ಜಿಜು, ವೆಲ್ಕಮ್ ಬ್ಯಾಕ್. ಹ್ಯಾಪಿ ಆನಿವರ್ಸರಿ ಒನ್ಸ್ ಹಾಯ್. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಎಲ್ಲರೂ ಟ್ರಿಪ್ಪಿಗೆ ಹೋಗೋಕೆ ರೆಡಿಯಾಗಿ. ಇವರು ನಾನು ವ್ಲಾಗ್ ಮಾಡ್ತೀನಿ ಅಂತ ಶೇಡ್ಸ್ ಎಲ್ಲ ಹಾಕೊಂಡು ಪೋಸ್ಟ್ ಕೊಡ್ತವ್ರೆ. ಕಣ್ಣು ಪಾಪ ಓದಿ ಸುಸ್ತಾಗ್ಬಿಟ್ಟಿದೆ. ಕಣ್ಣು ತುಂಬಾ ದೇವರಾಣೆ ಗೈಸಿದೆಲ್ಲ ನಾನು ನಂಬಲ್ಲ. ವಾ, ನನ್ನ ಜ್ಯೂಸ್ ಬಂತು, ಹಣ್ಣಾಗಿದೆ ಫುಲ್ಲು. ನೋಡ್ದಂಗೆ ಗೊತ್ತಾಗ್ಬಿಡುತ್ತೆ ಹಣ್ಣಾಗ್ಬಿಟ್ಟಿದೆ. ಹ್ಞೂ, ಮತ್ತೆ ಚೆನ್ನಾಗಿರುತ್ತೆ. ಅವ್ರದ್ದು ವಾಟರ್ ಮೆಲನ್ ಜ್ಯೂಸ್, ಇವರಿಬ್ರದ್ದು ಊಟ, ಇವ್ರದ್ದು ಮ್ಯಾಂಚೆಸ್ಟರ್. ಖಾಲಿ ಲೋಟ, ಉಪ್ಪು, ಬಾಟ್ಲು, ಟಿಶ್ಯೂ, ಫೋನು, ಇದೇನು ಹೇಳಿದ್ದು, ಮ್ಯಾಟು. ಗೈಸ್ ಇವ್ರು ಆಫ್ ಮಾಡಿಬಿಟ್ಟಿದ್ದಾರೆ. ನನ್ನ ಕ್ಯಾಮ್ರಾ ಟೇಸ್ಟ್ ಕೊಡ್ಬೇಕಾದ್ರೆ ಈಗ ಮಾತ್ರ ನಾನು ಮತ್ತೆ ಹಿಂಗೆ ಮಾಡಲ್ಲ, ಹಿಂಗೆ ಇಟ್ಕೊಂಡಿರ್ತೀನಿ ಗೈಸ್. ಹಿಂಗೆ ತಿರ್ಸ್ತಿರ್ತೀನಿ, ಹಿಂಗೆ ತೋರ್ಸೋಷ್ಟಿಗೆ ನನ್ನ ಇಲ್ಲಿ ಬಂದ್ಬಿಟ್ಟು ರೆಡ್ ಬಟನ್ ಆಫ್ ಮಾಡಿದ್ರೆ ನಾನು ಏನು ಮಾಡಬೇಕು? ಇಂಥವ್ರೆಲ್ಲ ಇದ್ದರೆ ತುಂಬ ಕಷ್ಟ ನಮ್ಮ ಟ್ರಿಪ್ಪಿಗೆ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಎಲ್ಲಿ ಇವ್ರ ಜೊತೆನೇ ಹೋಗ್ಬೇಕು. ಏನಂತೀಯ ನೀನು? ಆಪ್ಷನ್ ನೀವು ಹೋಗಿ, ನೀವು ಬಸ್ ಹತ್ಕೊಂಡು ಹೋಗಿ. ನೀವು ಕೆಂಪು ಬಟ್ಟೆನೇ ಆಗಿರೋದು. ಅವ್ರದ್ದು ಮೀಲ್ಸ್ ಬಂತು. ಅಚ್ಚ ಏನೇನೋ ತಿಂತವ್ರೆ ಗೈಸ್. ನೋಡಿ ಗೈಸ್, ಈಗ ಹುಡುಕೋಗುತ್ತೆ. ಈಗ ಶೇಡ್ಸ್ ಬನ್ನಿ, ಈಗ ಕುಡಿದಿ ಹೋಗವ. ಗೈಡೆ ಬೆಳ್ಳಲ್ಲಿ ತೋರಿಸ್ಬೇಕು ಸ್ಟೈಲಾಗೆ. ಹಿಂಗೆ ತೋರಿಸ್ಲಾ? ಹಿಂಗೆ ಆಗೈತಲ್ಲ ನೀವು ಹಿಂಗೆ. ಲೈನ್ಗಳು ಗೊತ್ತಾಗ್ಬಿಡುತ್ತೆ. ಈ ಕಡೆ ಲೈನಲ್ಲಿ ಅವರು, ಆ ಕಡೆ ಲೈನಲ್ಲಿ ಅವರು ಅಂತ.
ನಾನು ಆ್ಯಕ್ಚುಲಿ ಹಂಗೆ ಕಾರಲ್ಲಿ ಜಂಪ್ ಆದೆ ಮುಂದೆ ಕೂತ್ಕೊಳ್ಳೋಣ ಅಂತ, ಬಿಕಾಸ್ ಹಿಂದೆ ತುಂಬಾ ಎದುರು ಬಿಸಿಲು ಬರ್ತಾಯಿತ್ತು. ಸೊ ಆದ್ದರಿಂದ ಟವಲ್ ಅಡ್ಡ ಹಾಕ್ಬಿಟ್ರು ಬ್ಯಾಗಿಂದ ತೆಗೆದ್ಬಿಟ್ಟು, ಬಿಕಾಸ್ ಕಣ್ಣು ಬಿಡೋಕ್ಕೆ ಆಗ್ತಿರಲ್ಲ ಅಷ್ಟು ಬಿಸಿಲು ಬರ್ತಿತ್ತು. ಆ್ಯಂಡ್ ಸಾಂಗ್ ಹಾಕಿದ್ವಿ, ಸಿಕ್ಕಾಬಡೆ ಎಂಜಾಯ್ ಮಾಡ್ಕೊಂಡೋದ್ವಿ. ಅವ್ರಿಗೆ ಸ್ವಲ್ಪ ಟಯರ್ಡ್ ಆಗಿತ್ತು ಅವ್ರು ಎಲ್ಲರಿಗೂ, ಬಿಕಾಸ್ ಎಲ್ಲರೂ ಧ್ಯಾನೆಲ್ಲ ಮಿಡ್ ನೈಟ್ ಮ್ಯಾರಥಾನ್ಗೆ ಹೋಗಿದ್ರು. ಮತ್ತು ಸಿರಿ ಅವರು ಟ್ರಿಪ್ ಹೋಗಿದ್ರು, ಮಿನಿ ಟ್ರಿಪ್ ಥರ. ಅವರು ಬ್ಯಾಚುಲರೇಟ್ಗೆ ಹೋಗಿದ್ರು ರೆಸಾರ್ಟ್ಗೆ, ಸೇಮ್ ಅವರು. ಸೊ ಅವರೆಲ್ಲ ರೆಸ್ಟ್ ಮಾಡ್ತಿದ್ರು, ನಾವಿಲ್ಲಿ ಎಂಜಾಯ್ ಮಾಡ್ಕೊಂಡು ಹೊರಡ್ತಾ ಇದ್ವಿ. ಆ್ಯಂಡ್ ಆಮೇಲೆ ಸ್ವಲ್ಪ ದೂರ ಆದಮೇಲೆ ಅಕ್ಕ ಡ್ರೈವಿಂಗ್ ತೊಗೊಂಡ್ಲು ಓಡ್ಸೋದಕ್ಕೆ ಅಂತ ಕಾರ್ ಓಡಿಸಿ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಸ್ವಲ್ಪ ದೂರ ನಮ್ಮ ಜೀಜಿ ಓಡಿಸಿದ್ರು, ಆಮೇಲೆ ಧ್ಯಾನ್ ಓಡಿಸಿದ್ರ. ಎಲ್ಲರೂ ಸಿಕ್ಕಾಪಟ್ಟೆ ಮಜಾ ಮಾಡ್ಕೊಂಡು ಹೋದ್ವಿ. ನೋಡಿ ಹೇಗಿದೆ ಅಂತ. ಬೇಲೂರಿಗೆ ಈಗ ಸದ್ಯಕ್ಕೆ ನಾವು ಬೇಲೂರಲ್ಲಿದ್ದೀವಿ. ಈಗ ಬೇಲೂರಲ್ಲಿ ಜಾತ್ರೆ ನಡೀತಾ ಇದೆ. ಲೈಟ್ಸ್ ಚೆನ್ನಾಗಿ ಬರ್ತಾ ಇದ್ದಲ್ಲ ಮಧ್ಯ ಒಂಥರ ಸ್ಟಾರ್ಸ್ ಬಂದಂಗೆ. ಹೌದು. ದೇವರೇ ಎದುರಾದರೆ ಅದು ಪ್ರೇಮವೇ. ಊರಿಗೆ ಇವಾಲದ ಮರವು ಮೂರು ಸುತ್ತಿನ ಡಸ್ಟರ್ಗೆ ಸೊ ಇದು ಕಳ್ಸ ಹತ್ರ ಇರೋವಂತಹ ಸಂಪಿಗೆ ಕಾನನೋ ಒಂದು ಸ್ಟಾಪ್ ಅಲ್ಲಿ ಅಯಾನ ವ್ಯಾಲಿ ಇರೋದು. ಸೊ ಬನ್ನಿ ನಾವು ಅಯಾನ ವ್ಯಾಲಿಗೆ ಎಂಟ್ರಿ ಆಗ್ತಾ ಇದೀವಿ. ನಮ್ಮ ಇವ 2 ಡೇಸಿನ ಸ್ಟೇಕೇಶನ್ ಇದು ಕಾಫಿ ಮಧ್ಯದಲ್ಲಿ ಇರುವಂತ ಸ್ಟೇಕೇಶನ್. ಸೊ ನಾವು ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಆಗ್ತಿರೋದು. ಸೊ ನೋಡುವ ಹೇಗಿದೆ ಅಂತ. ಲೆಟ್ ಅಸ್ ಸೀ ದ ಬ್ಯೂಟಿಫುಲ್ ಎಸ್ಟೇಟ್. ಇಲ್ಲಿ ಫುಲ್ ಸುತ್ತಮುತ್ತ ಕಾಫಿ ಎಸ್ಟೇಟೇ ಇರೋದು, ಬಟ್ ತುಂಬಾ ಚೆನ್ನಾಗಿತ್ತು. ಆ ಕಾಫಿ ಎಸ್ಟೇಟ್ ಮಧ್ಯೆ ನಾವು ಸ್ಟೇ ಆಗಿದ್ದಿತ್ತು. ನಾವು ನಮ್ಮ ಸ್ಟೇಕೇಶನ್ನ ರೀಚ್ ಆದಾಗ 9:30 ಆಗಿತ್ತು. ಲೆಫ್ಟ್ ನೋಡಪ್ಪ ಎಕ್ಸಾಟಿಕ್ ಸ್ಟೇ. ಒನ್ ಆಫ್ ದ ಎಕ್ಸಾಟಿಕ್ ಸ್ಟೇ ಅಯಾನ ವ್ಯಾಲಿ ಸ್ಟೇ ಇರೋದು. ಎಕ್ಸಾಟಿಕ್ ಸ್ಟೇ ಅಂತ ಅಂದರೆ ವಿಚ್ ಇಸ್ ಆಫ್ ಲಕ್ಸುರಿ ಎವ್ರಿಥಿಂಗ್. ಆ್ಯಂಡ್ ಇಲ್ಲಿ ಚೂರೇ ಚೂರು ಆಫ್ ರೋಡಿಂಗ್ ಇತ್ತು. ಇವರೆಲ್ಲ ಫುಲ್ ಎಂಜಾಯ್ ಮಾಡಿದ್ರು, ಬಿಕಾಸ್ ತುಂಬ ಅಪ್ಪಿಂದ ಡೌನಿಂದ ಅಪ್ಪಿತ್ತು, ಸಕ್ಕತ್ತಾಗಿತ್ತು. ಮತ್ತು ಈ ನೈಟ್ ನಾವು ತುಂಬಾ ಎಂಜಾಯ್ ಮಾಡಿದ್ವಿ, ಬಿಕಾಸ್ ಈ ಲೈಟ್ಸ್ ಎಲ್ಲ ಹಾಕಿದ್ರು. ನಮ್ಗೆ ಅನಿಸ್ತಿತ್ತು ನಾವು ಅವತ್ತು ಫೋಟೋ ತೆಕ್ಕೋಬೇಕಿತ್ತು, ಮತ್ತು ಇನ್ನು ಲೈಟೇ ಹಾಕಿರಲಿಲ್ಲ ಅವರು, ಬಿಕಾಸ್ ನಾವು ಒಬ್ಬರೇ ಇದ್ದಿದ್ದು ಸ್ಟೇಕೇಶನಲ್ಲಿ ಅಂತ. ಬಟ್ ನಾವು ಕೇಳಿದಿದ್ರೆ ಹಾಕಿರೋರೇನೋ, ಬಟ್ ನಾವು ಕೇಳಲಿಲ್ಲ ಏನು. ಬಟ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾವು ಹೋಗಿದ್ದಿದ್ದು ಸಂಡೇ ಆದ್ದರಿಂದ ತುಂಬ ಜನ ಇದ್ದರು, ಆಲ್ಮೋಸ್ಟ್ 40+ ಪೀಪಲ್ಸ್ ಇದ್ದರು. ಸೊ ಸಿಕ್ಕಾಪಟ್ಟೆ ಇತ್ತು. ಆ್ಯಂಡ್ ನೆಕ್ಸ್ಟ್ ಡೇಗೆ ಇನ್ಯಾರೂ ಇರೋಲ್ಲ ಅಂತ ಗೊತ್ತಾಯಿತು ಅಲ್ಲಿಗೆ ಹೋದ್ಮೇಲೆ. ವಿಚ್ ಇಸ್ ಆಫ್ ಸೂಪರ್. ಎಲ್ಲರೂ ಟಿ ಬಸ್ ಕಾರ್ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಫೈರ್ ಕ್ಯಾಂಪ್ ಹಾಕಿ ಆಲ್ರೆಡಿ ಎಲ್ಲರೂ ಎಂಜಾಯ್ ಪ್ರೊಸೆಸ್ನ ಮುಗಿಸಿ ಮತ್ತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಈಗ ನಾವು ಜಸ್ಟ್ ಚೆಕ್ ಇನ್ ಆದ್ವಿ ಅಯಾನ ವ್ಯಾಲಿಗೆ. ನೀವೆಲ್ಲರೂ ನೋಡಿದ್ವಿ ಹೇಗಿತ್ತು ಎಂಟ್ರೆನ್ಸ್ ಅಂತ. ಓಷನ್ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಿದೆ, ಕಾಪಿ ರೈಟ್ಸ್ ಆಗುತ್ತೆ. ಸೊ ಆಮೇಲೆ ಮಾತಾಡ್ತೀನಿ. ಈ ಪ್ರಾಪರ್ಟಿ ಬಂದು ಇವತ್ತು ನಮ್ಮ ಸ್ಟೇ ಆಗಿರುತ್ತೆ. ಸಕ್ಕತ್ತಾಗಿದೆ, ವಿಚ್ ಇಸ್ ಆಫ್ ಲಕ್ಸುರಿಯಸ್. ನಮಸ್ತೆ ನೋಡಿ ಹೇಗಿದೆ. ನಮಸ್ತೆ. ಆ್ಯಂಡ್ ಆಸ್ ಯೂಶುವಲ್ ಮಶ್ರೂಮ್ ಎವ್ರಿಥಿಂಗ್. ಚೆನ್ನಾಗಿ ಆ್ಯಕ್ಚುಲಿ ಇಲ್ಲೆಲ್ಲ ನಾನು ವಾಯ್ಸ್ ಓವರ್ ಕೊಡೋ ಅವಶ್ಯಕತೆಯೇ ಇರಲಿಲ್ಲ. ಬಟ್ ನನಗೆ ವಿಡಿಯೋ ಮಾಡಬೇಕಾದ್ರೆ ನಾನು ಅಷ್ಟು ಯೋಚನೆ ಮಾಡಿರಲಿಲ್ಲ. ಅಲ್ಲಿ ಸಾಂಗ್ ನಡೀತಾ ಇತ್ತು ನನ್ನ ಬ್ಯಾಕ್ಗ್ರೌಂಡಲ್ಲಿ ಅಂತ, ಬಿಕಾಸ್ ಅಲ್ಲಿ ಫೈರ್ ಕ್ಯಾಂಪಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಿದ್ರು. ಆ ರೀಸನಿಂದ ಅಲ್ಲಿ ಸಾಂಗ್ ನಡೀತಾ ಇತ್ತು. ಆ್ಯಂಡ್ ನಾವಿಲ್ಲಿ ಊಟ ಮಾಡೋಕ್ಕೆ ಬಂದ್ವಿ, ಬಿಕಾಸ್ ಫಸ್ಟ್ ಹೊಟ್ಟೆ ಹಸಿತಾಯಿತ್ತು ಸಿಕ್ಕಾಪಟ್ಟೆ. ಆಲ್ರೆಡಿ 10 o'clock ಆಗಿಬಿಟ್ಟಿತ್ತು ನಾವು ಚೆಕ್ ಇನ್ ಆಗಿ ಎಲ್ಲ ಊಟಕ್ಕೆ ಕೂತ್ಕೊಳ್ಳೋ ಅಷ್ಟರಲ್ಲಿ. ಸೊ ಆ್ಯಂಡ್ ನಾವು ಚಪಾತಿ, ಪನ್ನೀರ್ ಕರಿ, ಬೇಬಿಕಾರ್ನ್, ಸಲಾಡ್ಸ್ ಎಲ್ಲ ಇತ್ತು. ಆ್ಯಂಡ್ ಮಜ್ಜಿಗೆ ಹುಳಿ ಇತ್ತು, ಮತ್ತು ಅನ್ನ ಸಾರು ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲ ಫುಡ್ ಮಾತ್ರ. ಹಾನೆಸ್ಟ್ ರಿವ್ಯೂ ಇದು ಯಾವುದೇ ಥರ ಪ್ರಮೋಷನ್ ಆಗಿ ಕೊಲಾಬ್ರೇಷನ್ ಆಗಲಿ ಎಲ್ಲ ಅಲ್ಲ, ಬಿಕಾಸ್ ನಮ್ಮನ್ನು ನೋಡಿ ಒಂದು ವಿಡಿಯೋನ ನೋಡಿ ತುಂಬ ಜನ ಇಷ್ಟಪಟ್ಟು ಸಹ ಹೋಗ್ತಾರೆ. ಆದ್ದರಿಂದ ನಾನು ಹಾನೆಸ್ಟ್ ರಿವ್ಯೂ ಹೇಳ್ತಾ ಇದ್ದೀನಿ. 1 o'clock ಟೈಮ್ ತೋರಿಸ್ತೀನಿ. 1 to ಇಡೀ ಸ್ಟೇಟಲ್ಲಿ ಯಾರೂ ಇಲ್ಲ, ಅಷ್ಟೇ ಜನ ಇರೋದು. ಸೊ ಬನ್ನಿ ಇವಾಗ ಹೋಗೋಣ. ಅಯಾನ ವ್ಯಾಲಿ ಎಲ್ಲ ಕಡೆ ಅಯಾನ ವ್ಯಾಲಿ ಗೈಸ್. ಹಿಂಗಿಂದ ನಾವು ಬಂದಿದ್ದು. ಇಲ್ಲಿ ಹೋದರೆ ಪ್ರೈವೇಟ್ ಸ್ಟ್ರೀಮ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಇದು ಮೇಲೆ ಬಂದು ಇಲ್ಲಿ ಪ್ಯಾಂಟ್ರಿ, ನಥಿಂಗ್ ಬಟ್ ಕಿಚನ್ಗೆ, ಫುಡ್ಗೆ. ಗುಡ್ ನೈಟ್ ಬಾಯ್ಸ್.
ಗುಡ್ ನೈಟ್ ಆಂಟಿ. ಇದು ಹಾಕ್ಬೇಕಿತ್ತು ಗೇಟು, ನಾಯಿ ಹೋಗ್ತಾ ಇತ್ತು. ಬಾಯ್ಲಿ ಬಾಯ್. ಇಲ್ಲ ಕಣೆ, ಹೋಗಚ್ಚ. ನೈಸ್ ಐಡಿಯಾ. ಬಾಯ್ಸ್ ಎಲ್ಲ ಅಲ್ಲಿ ಹೋದ್ರು. ಬಾಯ್, ಗುಡ್ ನೈಟ್. ಬಾಯ್ಸ್ ಹೋಗಿದ್ದಾರೆ, ಬಾಯ್ ಹೋಗಿಲ್ಲ. The bridge. The girls going. Good morning. Good morning. Good morning. Good night. Okay, bye. Bye. Bye, Maga. Good night. Bye, good night. So, we are sleeping now. We are heading. ನಮ್ಮ ಚೀಚು ಹಾಕೋಗಿರೋದು ನೋಡಿ. ಏನಿದು? ಸೊ ಬಾಲ್ಗೋವಾ ಬನ್ನಿ. ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಸಿಂಪಲ್ ಆ್ಯಂಡ್ ಕ್ಯೂಟ್ ವ್ಲಾಗ್ ನಮ್ಮದು. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಬಾಯ್ ಹೇಳು. ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನಾಳೆ ಸಿಗುವ. ಯಾ, ಮಂಡೇ ನಾಳೆ ಸಿಗ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಫಾಲೋ ರುಚಿತಾ ಸುದೀಪ್. ಎಸ್ ಪರಿವ್. ಓಯ್ ಬಾಯ್ ಹೇಳು. ಹೆಂಗಿದೆ ಸ್ಟೇ ಇವತ್ತಿಂದು? ಸೂಪರ್ ಆಗಿದೆ. ಮಲ್ಕೊಂಡ್ಮೇಲೆ ಇದೆ ಬರುತ್ತೆ. ಹೌದು, ಇಷ್ಟ ಆಯ್ತಾ? ಸಾಕಾಗಿದೆ, ತುಂಬಾ ಇಷ್ಟ ಆಯ್ತು. ಮಾರ್ನಿಂಗ್ ಡೇ ವ್ಯೂ ನೋಡಬೇಕು. ಆ್ಯಕ್ಚುಲಿ ಇದು ನೈಟ್ ವ್ಯೂ, ತುಂಬ ಸಕ್ಕತ್ತಾಗಿತ್ತು ನೈಟ್ ವ್ಯೂ. ಹೌದು, ಡೇ ವ್ಯೂದು ನಾಳೆ ರಿವ್ಯೂ ಹೇಳ್ತೀವಿ. ಹೌದು. ಸೊ ದಿಸ್ ಇಸ್ ಒನ್ ಮೋರ್ ಟೈಮ್. ಇದು ನಮ್ಮ ಸ್ಟೇ, ಇದು ನಮ್ಮ ರೂಮ್. ಅಯ್ಯೋ ಯಾಕೆ ಹಿಂಗೆ ಬರ್ತೈತೆ ಇದು? ಗೈಸ್ ಈಗ ಬಂದದ್ದು ತೋರಿಸ್ತೀನಿ ನೋಡಿ ನೀಟಾಗಿ. ಈಗ ಸ್ವಲ್ಪ ವೈಪ್ ಮಾಡಿದ್ದೀನಿ, ಆದರೂ ಅದು ಫಾಗಿ ಆಗ್ತಾಯಿದೆ. ಸೊ ಆ ರೀಸನಿಂದ ಇದು ನಮ್ಮ ರೂಮ್ ನೋಡಿ. ಕ್ರೇಜಿ ಇದೆ ಗೈಸ್, ಕ್ರೇಜಿ. ಇಲ್ಲಿ ಗ್ಲಾಸ್ ಡೋರ್ ಇದೆ. ಮಾರ್ನಿಂಗ್ ಇವನು ನೋಡಿ ಮಲ್ಗುವ. ಸೊ ಬಾಯ್, ಮಾರ್ನಿಂಗ್ ಸಿಗುವ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್. ಬಾಯ್, ಗುಡ್ ನೈಟ್. ರೂಮ್ ಲಾಕ್ ಡನ್. ಓ ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಇವಾಗ ಪ್ರೀತಿ ದಾಸದಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಹ್ ಸಾರಿ, ಇದು ಸ್ವಲ್ಪ ಅಷ್ಟು ಬೆಳಕಿಲ್ಲ, ಇಲ್ಲೇ ಇಷ್ಟು ಬೆಳಕಿದೆ. ಆ್ಯಂಡ್ ಇದು ನಮ್ಮ ಸ್ಟೇಕೇಶನ್ ಇನ್ ನೈಟ್ ಆ್ಯಸ್ ಯೂಶುವಲ್. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ದೀರಾ. ಸೊ ಇವಾಗ ನಾವು ಸಿಂಪಲಾಗಿ ರೆಡಿ ಆಗಿದ್ದೀವಿ. ಸ್ವಲ್ಪ ರೆಡಿಯಾಗಿ ಈಗ ಕಾಫಿ ಕುಡಿಯೋಕ್ಕೆ ಹೋಗಬೇಕು. ನಾವು 6ಗೆಲ್ಲ ಎದ್ದಿದ್ವಿ. 6:30, ಫಸ್ಟ್ 5:30 ಅಲಾರಾಮ್ ಮಕ್ಕಂದು, ಅದಾದಮೇಲೆ ಮೇಗನ್ 6. ಸೊ ಅದಾದಮೇಲೆ ಎದ್ದು ಮಾರ್ನಿಂಗ್ ವ್ಯೂನ ಎಂಜಾಯ್ ಮಾಡಿ ಫುಲ್ಲು ನಾವೆಲ್ಲರೂ. ಸೊ ಇವಾಗ ನಾನು ಸಿಂಪಲಾಗಿ ರೆಡಿಯಾಗಿ ಈಗ ಜಸ್ಟ್ ಕಾಫಿಗೆ ಹೋಗ್ತಾಯಿದ್ದೀವಿ. ನಾನು ಅಕ್ಕ ಇಬ್ಬರೇ ಹೋಗ್ತಿರೋದು, ಬೇರೆಯವ್ರು ಯಾರು ಬರಲ್ಲ. ಇಲ್ಲೇ ಕಾಫಿ ನಮ್ಮ ರೂಮ್ ಮೇಲೇ. ಸೊ ನಮಗೆ ಈಸಿ ಅನ್ಯ ಬಾಯ್. ನಮ್ಮ ಅಕ್ಕ ನಮ್ಮ ಭಾವನ ಏನು ಮಾಡ್ತಿದ್ದಾರೆ ಅಂತ ನೋಡೋಕೆ ಹೋದ್ಲು, ಬಿಕಾಸ್ ನಾವು ರೆಡಿ ಆಗಿಬಿಟ್ಟಿದ್ವಿ ಅಲ್ವಾ. ಸೊ ಆ ರೀಸನಿಂದ. ಸೊ ಬನ್ನಿ, ಲೆಟ್ಸ್ ಗೋ. ಕಾಫಿ ಕುಡಿತಾ ಇದ್ದೀವಿ. some biscuits ಇಟ್ಟಿದ್ದಾರೆ. Rich in crime partner Mary. It's okay, we'll have some coffee, then we'll meet. Jiju, good morning. Morning. ಕಾಫಿ ಕುಡಿತೀರಾ ಏನು? Yeah, we all have coffee, but we don't have black coffee, man. ಹೆಂಗೆ ಜೋಕು ರಪ್ಪ ಗೈಸ್ ನೋಡಿ ಏನು ಕ್ರೇಜಿ ಇದೆ. ಬಟ್ ಇದೆಲ್ಲ ಕಾರು ಇವತ್ತು ನಮ್ಮ ಸ್ಟೇಯಿಂದ ಹೊರಡುತ್ತೆ. ನಮ್ಮದೊಂದೇ ಕಾರ್ ಇರುತ್ತೆ ಗೈಸ್. ಆಗ ಏನು ಕ್ರೇಜಿ ಇರುತ್ತೆ ಹೇಳಿ. ಇವತ್ತು ನೈಟು ನಮ್ಮದೇ ಹಬ್ಬ, ನಮ್ಮದೇ ರಿಸಾರ್ಟ್ ಎಲ್ಲ. ಜಿಜು ನಿಮ್ಮ ಕಾರ್ ನೋಡಿ, ಫಾಗು ಸಖತ್ತಾಗಿದೆ. ಕಾಫಿ ಎಲ್ಲ ಆಗಿ ನಮ್ಮದು we are moving to infinity swimming pool. ಸುಮ್ಮನೆ ನೋಡಕ್ಕಿ ಮಜಾ ಹುಡುಕಲ್ಲ, ಆಮೇಲೆ ಮಜಾ ಮಾಡೋದು. ಫುಲ್ ರೈನ್ ಡ್ಯಾನ್ಸ್ ಅಂತೆ. ಈಗ ಫಸ್ಟು ಪ್ರೈವೇಟ್ ಸ್ಟ್ರೀಮಲ್ಲಿ ಏನು ಮಾಡೋದು, ಹೋಗಿ ಎಂಜಾಯ್ ಮಾಡೋದು. ಹೌದು. ಗುಡ್ ಮಾರ್ನಿಂಗ್ ಹೇಳು. ಹಾಯ್, ಗುಡ್ ಮಾರ್ನಿಂಗ್ ಇಬ್ಬರಿಗೂ. ಗುಡ್ ಮಾರ್ನಿಂಗ್ ಬಾಯ್ಸ್. ಗುಡ್ ಮಾರ್ನಿಂಗ್. ಬನ್ನಿ ಹೋಗುವ. ಸೊ ವಿ ಆರ್ ಎಕ್ಸೈಟೆಡ್. ಹೆಂಗೆ ಅನಿಸ್ತಾ ಇದೆ ಆ್ಯಕ್ಚುಲಿ ಇದು ಹಾನೆಸ್ಟ್ ಆಗಿ ಹೇಳಿ ನೀವಿಬ್ಬರು? ಸೂಪರ್ ಆಗಿದೆ. ಅದು ನಂದಲ್ಲ, ಆಮೇಲೆ ಹೋಗ್ತೀನಿ. ಬಾರೇ ಇಲ್ಲಿ ಕೈ ಒಬ್ಬೊಬ್ರು ಅನ್ನೋದು ಹೇಳು. ಹೆಂಗೆ ಅನಿಸ್ತಿದೆ ಹಾನೆಸ್ಟ್ ಆಗಿ?
ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಲೈಕ್ ಫೀಲ್ ಹೆಂಗೆ ಅನಿಸ್ತಿದೆ ನಿಮಗೆ? ಫೀಲ್ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಅಲ್ಲ, ತುಂಬ ಚೆನ್ನಾಗಿದೆ. ಹೌದು, ಬಿಕಾಸ್ ನಂದು ನಿಮ್ದು ಫಸ್ಟ್ ರೆಸಾರ್ಟ್ ಅನ್ಸುತ್ತೆ. ಹಾಂ, ಸೊ ಜಾಸ್ತಿ ರೂಮ್ಸ್ ವಿ ಯೂಸ್ ಟು ಟೇಕ್ ದ ಸ್ಟೇಸ್ ಎವ್ರಿಥಿಂಗ್. ಸೊ ಆ ರೀಸನಿಂದ ಜಿಜು, ಹೌ ಇಸ್ ದ ಫೀಲಿಂಗ್? Very excellent, man. ಯಾ, ಸಿ ಡಿ ಹೇಳ್ತಿದ್ರು peaceful here. ನೀವು ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿ, ನಮ್ಮ ಬಾವ ಅವ್ರ ಜೊತೆ ನಾವೆಲ್ಲ ಇಲ್ಲಿ ಬರ್ತೀವಿ ಅಂತ. ಅವ್ರ ಬಾವಂಗೆ ಅವ್ರ ಮನೆಯವ್ರಿಗೆಲ್ಲ ಇಂಪ್ರೆಸ್ ಆಗುತ್ತಂತೆ. ಬನ್ನಿ ಸರ್ ನೋಡೋಣ. ಪ್ರೈವೇಟ್ ಸ್ವಿಮ್ ಅಲ್ಲಮ್ಮ, ಸ್ವಿಮ್ಮಿಂಗ್ ಪೂಲು ಕ್ರೇಜಿ ಇದೆ ಗೈಸ್. ದಿಸ್ ಇಸ್ ದ ಮೇನ್ ಥಿಂಗ್ ಇಲ್ಲಿ. ಬನ್ನಿ ಲೆಟ್ಸ್ ಗೋ. ಇದು ನೋಡು ಏನು ಸಕ್ಕತ್ತಾಗಿದೆ. ಬನ್ನಿ, ಸಕ್ಕತ್ತಾಗಿದೆ ಇನ್ಫಿನಿಟಿ ಪೂಲ್. ಆ್ಯಂಡ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇದು ಸ್ಮಾಲ್ ಆಗಿದೆ. ನಾನು ಹೇಳ್ತಿದ್ದೀನಿ ಇಲ್ಲಿ ಬನ್ನಿ ನಿಮ್ಮೆಲ್ಲರನ್ನೂ ಇಲ್ಲಿ ತಳ್ಳಾಕ್ಬಿಡ್ತೀನಿ ಗೇಮಲ್ಲಿ ಅಂತ, ಬಿಕಾಸ್ ಇವ್ರಿಗೆ ಇದು ಭಯ ಆಗ್ತಿದೆಯಂತೆ. ಸೊ ಆ ರೀಸನಿಂದ ನಾನು ಹೇಳ್ತಿದ್ದೀನಿ ಇದೇ ಬನ್ನಿ ಆಡೋಣ ಅಂತ. ಇಲ್ಲ, ನಾನು ಕೊಡೋಕ್ಕಾಗಲ್ಲ ಮತ್ತೆ ಮತ್ತೆ ಸಿಡಿ. ಆವಾಗ ಏನಾಗ್ಬಿಟ್ಟಿರುತ್ತೋ, ಆಮೇಲೆ ಮತ್ತೆ ನನ್ನ ವಾಯ್ಸ್ ಗೀಸ್ ಹಾಳಾಗ್ಬಿಟ್ಟಿದ್ರೆ ಅಂತ, ಮತ್ತೆ ಅವಾಗ ಬ್ಲಾಗ್ ಲೇಟಾಗಿ ಬರುತ್ತೆ. ಬ್ಲಾಗ್ ಲೇಟ್ ಹೌದಾ? ಆಮೇಲೆ ನೀವು ಡಬ್ಬಿಂಗ್ ಕೊಟ್ಕೊಂಡು ಸಂಡೆಗೆ ಹಾಕಿ. ನಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ ಬರ್ಬೇಕು. ಹೌದು, ಯಾ ನೆಕ್ಸ್ಟ್ ಯಾವಾಗ ಬರ್ಬೇಕು? ಕ್ರೇಜಿ ಇದೆ ಗೈಸ್. ಮಳೆ ಬಂದು ಆಗಿ ಟೈಮು ಕೇಳ್ಕೊಂಡು ಬರ್ಬೇಕು. ಬಟ್ ಅಂದ್ರೂ ಈಗಲೂ ಸಕ್ಕತ್ತಾಗಿದೆ ಇಲ್ಲಿ ನೋಡಿ. ಓ ಮೈ ಗಾಡ್, ನೋ ಇಟ್ಸ್ ಸೋ ಕ್ಯೂಟ್. ಸಕ್ಕತ್ತಾಗಿದೆ ಗೈಸ್. ದಿಸ್ ಮೈ ಹಾನೆಸ್ಟ್ ವ್ಯೂ. ಇದು ಯಾವುದೇ ಥರ ಪ್ರಮೋಷನ್ ಆಗಲಿ ಕೊಲ್ಯಾಬ್ರೇಷನ್ ಆಗಲಿ ಅಲ್ಲ, ನಾನು ದುಡ್ಡು ಕೊಟ್ಟೆ ಬಂದಿರೋದು. ಹಾನೆಸ್ಟಿಗೋಸ್ಕರ ಇವರೇ ಇದ್ದಾರೆ. ನಾನು ದುಡ್ಡು ಕೊಟ್ಟಿದ್ದೀವಿ ಅಲ್ವಾ? ಹಾಂ ನೋಡಿ, ಎಲ್ಲ ತಲೆ ಎತ್ತವ್ರೆ. ಹಾನೆಸ್ಟ್ಲಿ ಐ ಹ್ಯಾವ್ ಪೇಡ್. ಇದು ಯಾವುದೂ ಪ್ರಮೋಷನ್ ಅಲ್ಲ ಗೈಸ್. ಆಮೇಲೆ ಫೋಟೋ ಹಂಗೆ ಕುತ್ಕೊಂಡು ತೆಗಿಸ್ಕೋ. ಏನಾದ್ರು ಪೋಸ್ಟ್ ಕೊಡಿ ಹಿಂಗೆ ಕೈಯಲ್ಲಿ. ಇಲ್ಲ ಇಲ್ಲ, ಚೆನ್ನಾಗಿಲ್ಲ ಎದಳಿ. ಇಲ್ಲ ಸುಮ್ಮನಿರ, ಚೆನ್ನಾಗಿಲ್ಲ. ಎಲ್ಲರೂ ಮಾಡ್ಲಿ ಫೋಟೋ. ಮೈ ಗಾಡ್, ಒಂದು ಫೋಟೋಗೆ ಹಂಗೆ ಮೇಡಮ್. ಬಾ. ಮಾಡ್ತಿದ್ಯಾ? ಕುಂಟು ವಾಚ್. ಬಾಯ್ ಮುಚ್ಕೊಂಡಿರಾ? ಮಮ್ಮಿ ತುಮಕೂರಲ್ಲಿ ಇದ್ದಾರೆ, ಇಲ್ಲಿಲ್ಲ. ಆಯ್ತು ನಿಂತ್ಕೊಳ್ಳಿ ಅಲ್ಲೇ. ಏನಿದು ಸ್ಕ್ರಾಪ್? ಹೆಂಗ್ ತೋರ್ಸು. ಇಲ್ಲಿ ಇಲ್ಲಿ ನೋಡಿ, ಹಿಂಗ್ ನಿಂತ್ಕೊಳ್ಳಿ, ಆರಾಮಾಗಿ ಹಿಂಗ್ ವಾಕ್ ಮಾಡಿ. ಸ್ವಲ್ಪ ನಕ್ಕಿದ್ರಿ, ಸ್ಮೈಲ್ ಮಾಡು ಬರೀ. ಅದೊಂದೇ ಕರೆಕ್ಟ್. ಎಲ್ಲ ಡಾರ್ಕೇ ಬರೋದು. ಹಂಗಲ್ಲ, ನಿಜ ನಗ್ಬೇಕು. ಹಂಗೆ ಬರೀ. ಬಿಹೈಂಡ್ ದ ಸೀನ್ಸ್ ಆಲ್ವೇಸ್ ಒಂದು ಫೋಟೋ ಮುಂದೆ ನೋಡಿ ಬರೀ. ಬರುತ್ತೆ, ಬಿಸಿ ಬೀಳ್ತಿಲ್ಲ. ಹಂಗೆ ಹಾಂ. ಬ್ರೇಕ್ಫಾಸ್ಟಲ್ಲಿ ವೀಡಿಯೋ ಮಾಡಿದ್ದೆ ನಾನು. ಬ್ರೇಕ್ಫಾಸ್ಟಲ್ಲಿ ಮಾಡಿಲ್ಲ, ನಾನು ಅದು ಹೇಳಿದೆ ನಿಮಗೆ. ಶರ್ಟ್ ಬ್ರೇಕ್ಫಾಸ್ಟಲ್ಲಿ ವೀಡಿಯೋ ಮಾಡಿಲ್ಲ ನಾವು. ಈಗ ನಾವು ಪ್ರೈವೇಟ್ ಸ್ಟ್ರೀಮಿಗೆ ಹೋಗ್ತಿದ್ದೀವಿ. ಲೈಲಾ ಮಜ್ನುಸಲ್ಲಿ ಹೋಗ್ತವ್ರೆ. ನಮ್ಮಿಂದ ಇದು ಬರ್ತೈತೆ ನಮಗೆ ರೂಟ್ ತೋರ್ಸೋಕ್ಕೇನು. ಇವರಿಬ್ರು ಹೊರ್ಟೋದ್ರಾ? ಬನ್ನಿ, ಯಾವ ಕಡೆ ತಿರ್ಕೋಬೇಕು ಪ್ರೈವೇಟ್ ಸ್ಟ್ರೀಮ್ಗೆ? ಹಿಂಗಲ್ಲ ಸ್ಟ್ರೀಮ್ ಬನ್ನಿ ಸ್ಟ್ರೀಮ್ಗೆ ಹೋಗುವ. ನೋಡೋರು ನಡೀರಿ, ಕೆಳಗೆ ಹೋಗಿರ್ತಾರೆ ನನ್ನ ಪ್ರಕಾರ. ಬನ್ನಿ ಹೋಗುವ ಪ್ರೈವೇಟ್ ಸ್ಟ್ರೀಮ್ನ ಎಂಜಾಯ್ ಮಾಡೋಣ. ಡೈಲಾಗ್ ಹೇಳ್ತವ್ರೆ, ಹೇಳ್ರಿ ಇನ್ನೊಂದ್ಸತಿ ಎಲ್ಲ. ನೋಡಪ್ಪ ನೋಡಿ, ಏನು ಇದು ಇಷ್ಟು ದೂರ ನಡ್ಕೊಂಡು ಹೋಗ್ಬೇಕಾ? ಇನ್ನು ಸಕ್ಕದಾಗಿದೆ. ನನ್ನ ಬ್ಲಾಗಲ್ಲಿ ಎಲ್ಲರೂ ಬರೋಕ್ಕೆ ಇಷ್ಟಪಡ್ತೀರಲ್ಲ, ಸೊ ಹ್ಯಾಪಿ. ಏನು ಕ್ರೇಜಿ ಮ್ಯಾನ್, ಹೆವಿ ಕ್ರೇಜಿ. ಪ್ರೈವೇಟ್ ಸ್ಟ್ರೀಮಿಗೆ ಕೊನೆಗೂ ಬಂದ್ವಿ. ಇಷ್ಟು ದೂರ ನಡ್ಕೊಂಡು ಬಂದು ನೋಡಿ.
ಇದೇ ನಮಗೆ ರೂಟ್ ತೋರಿಸ್ಕೊಂಡು ಕರ್ಕೊಂಬಂದಿದ್ದು ಮುಂದೆದು. ಬಂದಿಲ್ಲ ಒನ್ ಮೋರ್ ಮಾಡ್ರಿ ಕೂಡ ಒದ್ದೇನೆ ಮಾಡ್ಬಿಡಲ್ಲ. ನಾವು ಆ್ಯಕ್ಚುಲಿ ಒಂದು ಫೋಟೋ ಒಂದು ವೀಡಿಯೋಸ್ ಏನೂ ತೊಗೊಂಡಿರಲಿಲ್ಲ, ನೀರೆಷ್ಟು ಬಿಟ್ರು ಇವರೆಲ್ಲ ಸೇರಿಕೊಂಡು. ಬಟ್ ನಿಜವಾಗ್ಲೂ ಈಗ ಸ್ವಲ್ಪ ಗಿಲ್ ಫೀಲ್ ಆಗ್ತಿದೆ ನನಗೆ. ಇಲ್ಲಿ ಒಂದು ಫೋಟೋಸ್ ಆಗಲಿ ಒಂದು ವೀಡಿಯೋಸ್ ಆಗಲಿ ನೀಟಾಗಿ ನಾನು ಏನು ಸಿಂಗಲ್ ಫೋಟೋಸ್ ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ ಪ್ರೈವೇಟ್ ಸ್ಟ್ರೀಮ್ದು ಅಂತ. ಬಟ್ ಇದಿಷ್ಟು ಎಷ್ಟು ಕ್ಲಿಪ್ಪಿಂಗ್ ಸಿಕ್ಕಿದೆಯೋ ನನಗೆ ಎಲ್ಲರ ಫೋನಲ್ಲಿ ಸಿಕ್ಕಿದ್ದು ನಾನು ಮಾಡಿದ್ದು ವೀಡಿಯೋ ಅದನ್ನೆಲ್ಲನೂ ಹಾಕಿದ್ದೀನಿ. ಬಟ್ ಸಿಕ್ಕಾಬಡೆ ಸಕ್ಕತ್ತಾಗಿತ್ತು. ನಾವು ಈಗ ಜಸ್ಟ್ ನಮ್ಮ ಸ್ಟ್ರೀಮಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ನೀವು ಎಲ್ಲ ಅದನ್ನ ನೋಡಿದ್ರಿ ಹೇಗಿತ್ತು ಅಂತ. ಅಂಡ್ ಟವಲ್ ವಾಸ್ ವರ್ತ್. ಇವರೆಲ್ಲ ಸೇರ್ಕೊಂಡು ನೀರು ಎಸ್ಬಿಟ್ರು ನಮಗೆ ಸರಿಯಾಗಿ ಮಕ್ಕಳು. ಅಂಡ್ ನಾನು ಸ್ವಲ್ಪ ಸ್ಲಿಪ್ ಬೇರೆ ಆದೆ. ಥ್ಯಾಂಕ್ ಗಾಡ್ ಕಾಲು ಏನೂ ಆಗಲಿಲ್ಲ ಅಷ್ಟೇ. ಬಟ್ ಇವಾಗ ಗೋಯಿಂಗ್ ಬ್ಯಾಕ್ ಅಂಡ್ ಈಗ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಇನ್ನೊಂದು ಫಾಲ್ಸ್ಗೆ ಹೋಗೋದು. ಅದು ಮಸ್ತ್ ಮಜಾ ಮಾಡೋಣ ಬನ್ನಿ. ಅದಾದ್ಮೇಲೆ ಸಿಗ್ತೀವಿ. ಇಲ್ಲಿ ಬಂದು ನಾನು ಅಕ್ಕ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿಬಿಡೋಣ, ಫಾಲ್ಸಿಗೆ ಹೋಗ್ತಾ ಇದ್ದೀವಿ ಅಲ್ವಾ, ಸೊ ಅಂತ ಹೇಳಿಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ವಿ. ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಡೋಣ ಹಾಗೆ ನೀಟಾಗಿ ಮತ್ತೆ ಅಂತ. ಮೇಘನ, ನಮ್ಮ ಜೀಜು, ಧ್ಯಾನ್, ಸಿಡಿ ಎಲ್ಲರೂ ಸೇರಿ ಆಟ ಆಡ್ತಾಯಿದ್ರು. ಇಲ್ಲಿ ಸಖತ್ತಾಗಿ ಆಟ ಆಡ್ತಿದ್ರು. ನಾನು ಮಧ್ಯ ಬಂದು ಆಮೇಲೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ಯಾರೂ ವೀಡಿಯೋನೇ ಮಾಡಿರಲಿಲ್ಲ ಆಟ ಆಡ್ತಿರೋದು. ಅವರೆಲ್ಲ ಫುಲ್ ಆಟ ಆಡೋದ್ರಲ್ಲಿ ಅಷ್ಟು ಮುಳುಗೋಗ್ಬಿಟ್ಟಿದ್ರು. ಸಿಕ್ಕಾಬಿಡೆ ಎಂಜಾಯ್ ಮಾಡಿದ್ರು ಇವರೆಲ್ಲ. ಯಪ್ಪ ಟೀಮ್ ಥರ ಆಡಿಕೊಂಡು ನಮ್ಮ ಜೀಜು ಮೇಘ ಸಖತ್ತಾಗಿ ಆಡಿದ್ರು. ನೀವೇ ನೋಡಿ ಹೇಗಿದೆ ಅಂತ. ಈಗ ನಮ್ಮನ್ನು ಹೋಗಿ ಎಲ್ರಿ ಬಾಲ್ ಅಲ್ಲೇ ನೀವು ಆಟ ಆಡಿ ನಾನು ಹೋಗಿ ರೂಮಲ್ಲಿ ಹೋಗಿ ಕಾರ್ಕಿ ತರುವ. ಗೈಸ್ ದಿಸ್ ಇಸ್ ಅ ಸ್ಪೋರ್ಟ್ಸ್ ಏರಿಯಾ. ಬನ್ನಿ ತೋರಿಸ್ತೀನಿ ಒಂದ್ಸತಿ ಓವರ್ ಇದು ಹಿಂಗಿದೆ. ಅದಾದ್ಮೇಲೆ ದಿಸ್ ಇಸ್ ಅ ಸ್ಪೋರ್ಟ್ಸ್ ಏರಿಯಾ. ಆಯನಾ ವ್ಯಾಲಿ ವೆಲ್ಕಮ್ ಟು ಸ್ಪೋರ್ಟ್ಸ್. ಅದು ಕಿಚನ್, ಇದು ನಮ್ಮ ಕಾರ್ ಆ್ಯಂಡ್ ಇದು ಸ್ಟೇ. ಹೀಗೆ ಹೋದರೆ ಆ್ಯಕ್ಚುಲಿ ಒಂದು ಕಡೆ ಹಿಂಗೆ ಹೋದರೆ ಸ್ವಿಮ್ಮಿಂಗ್ ಪೂಲ್ ಈ ಕಡೆ ಸಿಗುತ್ತೆ. ಈ ಕಡೆಗೆ ಹೋದರೆ ಪ್ರೈವೇಟ್ ಸ್ಟ್ರೀಮ್. ಹಿಂಗೆ ಮತ್ತು ಅಲ್ಲೇ ಹಿಂಗೆ ಮೇಲೋದ್ರೆ ಇಲ್ಲಿ ಔಟು, ಹಿಂಗೆ ಇದೋದ್ರೆ ಸ್ವಿಮ್ಮಿಂಗ್ ಪೂಲ್, ಹಿಂಗೆ ಹೋದರೆ ಪ್ರೈವೇಟ್ ಸ್ಟ್ರೀಮ್ ಅಷ್ಟೇ. ಸೊ ಬನ್ನಿ ಆದಮೇಲೆ ಈಗ ಹೋಗಿ ಕಾರ್ಕಿ ತೊಗೊಬಂದು ನೀವೆಲ್ಲರಿಗೂ ಮತ್ತೆ ಸಿಗ್ತೀನಿ. ಇವರು ಸ್ಪೋರ್ಟ್ಸ್ ಆಡ್ತವ್ರು ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ಫಾಲ್ಸಿಗೆ ಹೋಗೋಣ ಅಂತ ಆಲ್ಮೋಸ್ಟ್ 1 hour ಇಂದ ನಾವು ಆಟ ಆಡ್ತಾನೆ ಇದ್ವಿ. ಇಲ್ಲಿ ಶಟಲ್ ಆಡಿದ್ವಿ, ಬ್ಯಾಡ್ಮಿಂಟನ್, ನಥಿಂಗ್ ಬಟ್. ಅಲ್ಲಿ ಒಳಗಡೆ ಸ್ನೂಕರ್ಸ್ ಥರ ಆಡಿದ್ರು. ಆಮೇಲೆ ಕ್ಯಾರಮ್, ಚೆಸ್ ಏನೇನೋ ಆಡ್ತಿದ್ರು ಗ್ಯಾಪಲ್ಲಿ ಎಲ್ಲರೂ ಸೇರಿಕೊಂಡು. ಬಟ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ.
ನೋಡಿ ಟವಲ್ ಇಟ್ಕೊಂಡು ನೋಡಿ ಬಿಸಿಲಂತೆ. ಆ್ಯಂಡ್ ಇಲ್ಲೆಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬ್ಯಾಡ್ಮಿಂಟನ್ ಆಡಿ ಥ್ರೋಬಾಲ್ ಆಡಿ ಎಲ್ಲನೂ ಆಡಿದ್ವಿ, ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ ನಾವೆಲ್ಲರೂ. ಸೊ ನೆಕ್ಸ್ಟ್ ಫಾಲ್ಸಿಗೆ ಹೊರಡಬೇಕಾಗಿದ್ದು, ಸೊ ಆದ್ದರಿಂದ ಎಲ್ಲರೂ ಬೇಗ ಬೇಗ ಗೇಮ್ನ ಮುಗಿಸಿ ಒಂದು 2 sets 3 sets ಮ್ಯಾಚ್ನ ಆಡಿದ್ವಿ ಇಲ್ಲಿ. ಅವ್ರದ್ದೇ ಪಾಯಿಂಟ್ಸ್ ಜಾಸ್ತಿ ಬರ್ತಿತ್ತು, ನಮ್ಮದು ಪಾಯಿಂಟ್ಸ್ ಜಾಸ್ತಿ ಬರ್ತಿತ್ತು. ಸೊ ಎರಡೂ ಮ್ಯಾಚ್ ಮಾಡಿ ಏನೋ ಒಂದು ಇಟ್ ವಾಸ್ ಫನ್ ಎವ್ರಿಥಿಂಗ್ ಆಡಿದ್ದು ನಾವಿಲ್ಲಿ, ಮಾತಾಡಿದಾಗಿರಲಿ ಎವ್ರಿಥಿಂಗ್. ಸೊ ಈ ನೆಕ್ಸ್ಟ್ ನಾವು ಹೋಗಿದ್ದು ಫಾಲ್ಸಿಗೆ. ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಹೀಗೆ ಇರಲಿ.